ಬೀದರ್ ಜಿಲ್ಲೆಯ ಕಮಲನಗರ ತಾಲೂಕಿನ ಚಾಂಡೇಶ್ವರ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸಮೂಹ ಮಟ್ಟದ ಕಲಿಕಾ ಹಬ್ಬಕ್ಕೆ ಗಣ್ಯರು ಚಾಲನೆ ನೀಡಿದರು. ಕಲಿಕಾ ಹಬ್ಬದಿಂದ ಗುಣಮಟ್ಟದ ಶಿಕ್ಷಣ ಹೆಚ್ಚಳ ಪಿಎಸ್ಐ ಆಶಾ ರಾಠೋಡ್. ಕಲಿಕಾ ಹಬ್ಬದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ಶಿಕ್ಷಣದ ಗುಣಮಟ್ಟ ಹೆಚ್ಚಳವಾಗಲಿದೆ ಎಂದು ಕಮಲನಗರ ಪಿಎಸ್ಐ ಆಶಾ ರಾಠೋಡ್ ಹೇಳಿದರು. ಗುರುವಾರ ತಾಲೂಕಿನ ಚಾಂಡೇಶ್ವರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ನಡೆದ ಸಮೂಹ ಮಟ್ಟದ ಮಕ್ಕಳ ಕಲಿಕಾ ಹಬ್ಬ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಮಕ್ಕಳಲ್ಲಿ ಅಡಗಿರುವ ಜ್ಞಾನವನ್ನು ಇಂಥ ವೇದಿಕೆ ಮೂಲಕ ಹೊರತಂದು ಅವರ ಕಲಿಕಾ ಸಾಮರ್ಥ್ಯ ಹೆಚ್ಚಿಸಲು ಅನುಕೂಲವಾಗಲಿದೆ ಎಂದರು. ಗೋಲ್ಡನ್ ವ್ಯಾಲಿ ಶಿಕ್ಷಣ ಸಂಸ್ಥೆ ಅಧ್ಯಕ್ಷೆ ಜಯಶ್ರೀ ಪ್ರವೀಣ್ ಬಿರಾದರ್ ಮಾತನಾಡಿ, ಮಕ್ಕಳಲ್ಲಿ ಅಡಗಿರುವ ಜ್ಞಾನವನ್ನು ಇಂಥ ವೇದಿಕೆ ಮೂಲಕ ಹೊರತಂದು ಅವರ ಕಲಿಕಾ ಸಾಮರ್ಥ್ಯ ಹೆಚ್ಚಿಸಲು ಅನುಕೂಲವಾಗಲಿದೆ ಎಂದರು. ಎಸ್ಡಿಎಂಸಿ ಅಧ್ಯಕ್ಷ ರಾಜ್ಕುಮಾರ್ ಧಬಾಲೆ ಮಾತನಾಡಿ, ಪುಸ್ತಕವನ್ನು ಓದುವುದು ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನದ ಚಟುವಟಿಕೆಗಳನ್ನು ಬಲಪಡಿಸುವ ಮೂಲಕ ಮಕ್ಕಳ ಜ್ಞಾನವನ್ನು ಹೆಚ್ಚಿಸುವ ಕಲಿಕಾ ಹಬ್ಬವನ್ನು ಅತ್ಯಂತ ಮಹತ್ವದ ಘಟ್ಟವಾಗಿದೆ ಎಂದರು. ಬಿಆರ್ಪಿ ಶಶಿಕಾಂತ್ ಬಿಡವೆ ಮಾತನಾಡಿದರು. ನಂತರ ಈ ಸಂದರ್ಭದಲ್ಲಿ ಸಿಆರ್ಪಿ ಶಿವಕುಮಾರ್ ಹೊನ್ನಾಳೆ, ಸಿಆರ್ಪಿ ರಮಾಕಾಂತ್ ಕಾಳೆ, ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘದ ಅಧ್ಯಕ್ಷ ಬಸವರಾಜ್ ಪಾಟೀಲ್, ರಾಜ್ಯ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಲಿಂಗಾನಂದ ಮಹಾಜನ್, ಗುರುಬಸಯ್ಯ ಸ್ವಾಮಿ, ಶಿವಾಜಿ ಬಿರಾದರ್, ರೋಹಿತ್ ಕಾಶಿಬಾಯಿ ಗುಡ್ಡ, ಮಹಾದೇವ್ ಮಡಿವಾಳಪ್ಪ, ಶಿವರಾಜ್ ಜಲಸಿಂಗೆ, ರಮೇಶ್ ಬಿರಾದರ್, ಮಹಮೂದ್, ಲಲಿತಾ ಸ್ವಾಮಿ, ಗಿರೀಶರ್ ಇದ್ದರು. ಶಾಲಾ ಮಕ್ಕಳು ಸ್ವಾಗತ ಗೀತೆ ನುಡಿಸಿದರು. ಸಿಆರ್ಪಿ ಶಿವಕುಮಾರ್ ಹೊನ್ನಾಳೆ ಸ್ವಾಗತಿಸಿದರು. ಸುನೀತಾ ಪಟ್ವಾರಿ ಪ್ರಾಸ್ತಾವಿಕ ಮಾತನಾಡಿದರು. ಮಹಾದೇವ್ ಮಡಿವಾಳ್ ಕಾರ್ಯಕ್ರಮ ನಿರೂಪಿಸಿದರು. ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಅದೇನಿರುತ್ತೆ ನರ್ಸರಿಯಿಂದ ಮತ್ತೆ ಸ್ಟಾರ್ಟಿಂಗ್ ಇಂದಾನೆ ಏನ್ ನೀವು ಈ ತರ ಎಲ್ಲ ಕ್ರಿಯೇಟಿವಿಟಿ ಮಾಡಿ ಕಲಿಸ್ತಿರಲ್ಲ, ಇದು ಎಲ್ಲ ಸ್ಕೂಲ್ಗಳಲ್ಲಿ ಸಿಗೋದಿಲ್ಲ. ಇಲ್ಲಿ ರಿಯಲಿ ಟೀಚರ್ಸ್ಗೆ ಅಪ್ರಿಶಿಯೇಟ್ ಮಾಡ್ಬೇಕಾಗತ್ತೆ. ಪ್ರತಿಯೊಬ್ಬರು ಮಕ್ಕಳಿಗೆ ಅವ್ರಲ್ಲಿರುವಂತ ಒಂದೊಂದು ಗುಣಗಳನ್ನ ಎತ್ತಿ ನೀವು ಹೊರಗಡೆ ಹಾಕ್ತೀರಾ. ಇದು ಕಂಟಿನ್ಯೂಸ್ಲಿ ಅಪ್ ಟು 10th ಕ್ಲಾಸ್ ವರೆಗೆ ಆಗ್ತಾ ಇರಬೇಕು. ಯಾಕೆಂದ್ರೆ ಕಂಪೇರ್ ಟು ಗೌರ್ಮೆಂಟ್ ಸ್ಕೂಲು, ಪ್ರೈವೇಟ್ ಸ್ಕೂಲು ಕಂಪೇರ್ ಮಾಡಿದಾಗ ಗೌರ್ಮೆಂಟ್ ಸ್ಕೂಲ್ ರಿಸಲ್ಟ್ ಬರ್ಬೇಕಾದ್ರೆ ಸ್ವಲ್ಪ ಹಿಂದೆ ಉಳಿತೀವಿ ನಾವು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಟೀಚರ್ಸ್ ಎಫರ್ಟ್ಸ್ ಬಹಳ ಇರುತ್ತೆ. ಟೀಚರ್ಸ್ ತುಂಬಾ ಕೋಆಪರೇಟಿವ್ ಇರ್ತಾರೆ, ನಾಲೆಜಬಲ್ ಇರ್ತಾರೆ. ಇಲ್ಲಿ ಬರ್ಬೇಕು ಅವರು ಅಂತ ಹೇಳಿದ್ರೆ ಸಿಇಟಿ ಟಿಇಟಿಯನ್ನ ಪಾಸ್ ಮಾಡಿ ಒಳ್ಳೆ ನಾಲೆಜ್ ಅನ್ನ ಗೇನ್ ಮಾಡ್ಕೊಂಡು ಬಂದಿರ್ತಾರೆ. ಎಷ್ಟು ಇಲ್ಲಿ ಪೇರೆಂಟ್ಸು ಟೀಚರ್ಸು ಬಾಂಧವ್ಯ ಹೆಂಗಿರ್ಬೇಕು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಅಂತ ಹೇಳಿದ್ರೆ ಇಲ್ಲೆಲ್ಲ ಪೇರೆಂಟ್ಸ್ ನೀವು ಬಂದಿದ್ದೀರಿ. ನಿಮ್ಮ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ಬೆಳಿಗ್ಗೆ ಬರ್ತಾರೆ, ಸ್ಕೂಲೇ ಪ್ರತಿಯೊಂದು ಪ್ರೊವೈಡ್ ಮಾಡುತ್ತೆ ಅವ್ರಿಗೆ. ಫಸ್ಟ್ ಆಫ್ ಆಲ್ ಪೇರೆಂಟ್ಸ್ ಏನು ಕೊಡೋದೇ ಇಲ್ಲ. ಬಟ್ಟೆ, ಬೂಟು, ಶೂಸು, ಸಾಕ್ಸು, ಊಟ ಕೂಡ ಕೊಡುತ್ತೆ. ನಾವು ಅಷ್ಟೇ ಮಾಡ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ ದಯವಿಟ್ಟು ಪೇರೆಂಟ್ಸ್ ಕೇಳ್ತೀನಿ, ನಿಮ್ಮ ಮಗು ಬೆಳಿಗ್ಗೆ ಸ್ಕೂಲ್ಗೆ ಹೋಗಿ ಸಾಯಂಕಾಲ ಏನು ಕಲ್ಕೊಂಡ್ ಬಂದಿದೆ ಅದನ್ನ ಕೇಳಿ. ಅದನ್ನ ನೀವು ಕೇಳಿದ್ರೆ ಸ್ಕೂಲಲ್ಲಿ ಟೀಚರ್ಸ್ ಏನ್ ಕಲಿಸ್ತಾ ಇದ್ದಾರೆ ಅದಕ್ಕೆ ಸಾರ್ಥಕ ಆಗ್ತದೆ. ನೀವು ರಿಪೀಟ್ ಅದನ್ನ ಕೇಳಬೇಕು ಮನೇಲಿ. ಇವತ್ ನಮ್ಮ ಮಗು ಏನ್ ಕಲೀತು, ಸ್ಕೂಲಲ್ಲಿ ಏನ್ ಹೇಳಿದ್ರಪ್ಪ. ಹಳ್ಳಿಲಿ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಾವೆಲ್ಲ ಹೊಲಕ್ಕೆ ಹೋಗ್ತಾ ಇದ್ರೆ ನಮ್ ಜೀವನ ನಡೆಯಲ್ಲ.